ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ಲಾಂಟ್ಸ್ ಆ್ಯಂಡ್ ಪೆಟಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆನ್ಲೈನಿಂದ ತರಿಸಿದ ಗಿಡಗಳ ಅನ್ಬಾಕ್ಸಿಂಗನ್ನು ಮಾಡ್ತಾ ಇದ್ದೇನೆ. ಹಾಗೆ ಗಿಡಗಳು ಹೇಗಿವೆ ಅಂತ ನಿಮಗೂ ತೋರಿಸ್ತಾ ಇದ್ದೇನೆ. ಸೊ ಇದು ನಿಮಗೆ ಯಾರಿಗಾದರೂ ಆನ್ಲೈನಲ್ಲಿ ಗಿಡಗಳನ್ನು ತರಿಸುವವರಿದ್ದರೆ ಖಂಡಿತ ಹೆಲ್ಪ್ ಆಗ್ಬೋದಂತ ನಾನು ಈ ಗಿಡಗಳನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಸೈಟನ್ನು ನೋಡಿ ಅದರಿಂದ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು, ಅಂದರೆ ಹೋಮ್ ಫೀಲ್ ಗಾರ್ಡನ್ ಅಂಥೇಳಿ ಈ ಸೈಟಿಂದ ನಾನು ಈ ಗಿಡಗಳನ್ನು ತರಿಸಿದ್ದೇನೆ. ತುಂಬ ಒಳ್ಳೆ ರೀತಿಯಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಗಿಡಗಳನ್ನು. ಆ್ಯಕ್ಚುಲಿ ಈ ಗಿಡಗಳು ಕೇರಳದಿಂದ ಇಲ್ಲಿಗೆ ಮಂಗಳೂರಿಗೆ ಬರಲು 10 to 15 ಡೇಸ್ ಈ ಗಿಡಗಳು ತೆಗೆದುಕೊಂಡಿವೆ. ಸೊ ಹೇಗಿವೆ ಅಂತ ನೋಡೋಣ. ಐ ಹೋಪ್ ಎಲ್ಲ ಗಿಡಗಳು ಹೆಲ್ದಿ ಆಗಿವೆ. ಸೊ ಫಸ್ಟ್ ಗಿಡ ಬಂದುಬಿಟ್ಟು ಈ ಗಿಡ ಫಿಡರ್ ಲೀಫ್ ಫಿಗ್ ಡಾರ್ಫ್ ವೆರೈಟಿ ಗಿಡ. ಇದು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ನೋಡ್ಬೋದು ನೀವು. ಹಾಗೆ ಗಿಡ ಕೂಡ ತುಂಬ ಹೆಲ್ತಿ ಆಗಿದೆ ಅಂತ ಅನಿಸಿತು. ಕೋಕೋಪೀಟ್ ಜೊತೆ ನೀರು ಬೆರೆಸಿ ಈ ಗಿಡಗಳನ್ನು ಪ್ಯಾಕ್ ಮಾಡಿರೋದ್ರಿಂದ ಮಾಯಿಶ್ಚರ್ ಹಾಗೆ ಇದೆ ಈ ಗಿಡದಲ್ಲಿ. ಹಾಗೆ ಗಿಡಗಳು ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿವೆ. ಸೆಕೆಂಡ್ ಗಿಡ ಬಂದುಬಿಟ್ಟು ಇದು ಫಿಲೋಡೆಂಡ್ರಾನ್ ಬರ್ಕಿನ್ ಅಂತೇಳಿ ಗಿಡ. ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಫ್ರೆಶ್ ಆಗಿದೆ ಗಿಡ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಹೇಳ್ಬೋದು ಗಿಡಗಳನ್ನು ನೋಡಿ. ನಾನು ತರಿಸಿರುವ ಮೂರನೇ ಗಿಡ ಫಿಕಸ್ ಟ್ರಯಾಂಗ್ಯುಲರಿಸ್ ಅಂತೇಳಿ. ಈ ಗಿಡದ ಎಲೆಗಳೇನುಂಟು ಟ್ರಯಾಂಗ್ಯುಲರ್ ಇರೋದ್ರಿಂದ ಮೋಸ್ಟ್ಲಿ ಇದಕ್ಕೆ ಟ್ರಯಾಂಗ್ಯುಲರಿಸ್ ಅಂತ ಹೇಳ್ತಾರೆ ಇರಬೇಕು. ಆದರೆ ತುಂಬ ಒಂಥರ ಕಲರ್ಫುಲ್ ಗಿಡ. ಹಾಗೆ ಈ ಗಿಡ ಬಂದುಬಿಟ್ಟು ಝೀಝಿ ಪ್ಲ್ಯಾಂಟ್ ಅಂತ ನಾವು ಏನು ಹೇಳ್ತೇವೆ ಆ ಗಿಡ. ಈ ಗಿಡವನ್ನು ಬರೀ ಪೇಪರಲ್ಲಿ ವ್ರ್ಯಾಪ್ ಮಾಡಿ ಕಳಿಸಿದ್ದಾರೆ. ಅಂದರೆ ಜಾಸ್ತಿ ನೀರು ಈ ಗಿಡಗಳಿಗೆ ಹಾಕುವಂತಿಲ್ಲ. ಜಾಸ್ತಿ ನೀರು ಹಾಕಿದರೆ ಈ ಗಿಡಗಳು ಕೊಳೆತು ಹೋಗುತ್ತವೆ. ಸೊ ಸಾಕಷ್ಟು ನೀರಿನ ಪ್ರಮಾಣ ಈ ಗಿಡಗಳು ತಮ್ಮ ಸ್ಟೆಮ್ಸಲ್ಲಿ ಸ್ಟಾಕ್ ಮಾಡಿ ಇಟ್ಟಿರೋದ್ರಿಂದ ಈ ಗಿಡಗಳಿಗೆ ನೀರಿನ ಅವಶ್ಯಕತೆ ಇಲ್ಲ. ಆದರೂ ಗಿಡಗಳು ನೋಡಿ ಎಷ್ಟು ಫ್ರೆಶ್ ಆಗಿದ್ದಾವೆ ಅಂತ. ಈ ಗಿಡಗಳು ಗೋಲ್ಡನ್ ಕ್ಯಾಸ್ಕೇಡ್ ಅಂತೇಳಿ. ಇವುಗಳನ್ನು ಹ್ಯಾಂಗಿಂಗ್ ಪಾಟ್ಸಲ್ಲಿ ಹಾಕಿ ಬೆಳೆಸ್ಬೋದು. ಹಾಗೆ ಈ ಗಿಡಗಳಲ್ಲಿ ಯೆಲ್ಲೋ ಕಲರ್ ಹೂಗಳು ಬರುತ್ತೆ. ಸೊ 2 ಜೊತೆ ನಾನು ಈ ಗಿಡಗಳನ್ನು ಆರ್ಡ್ರ್ ಮಾಡಿದ್ದೆ. ಈ ಗಿಡಗಳು ಬರ್ಲೇರಿಯಾ ರಿಪ್ಪನ್ಸ್ ರೆಡ್ ಅಂತೇಳಿ. ಈ ಗಿಡಗಳಲ್ಲಿ ಸಣ್ಣದಾಗಿ ರೆಡ್ ಕಲರ್ ಹೂಗಳು ಬರುತ್ತೆ. ಸೊ ಇದನ್ನು ಕೂಡ 2 ಜೊತೆ ಆರ್ಡ್ರ್ ಮಾಡಿದ್ದೆ. ಇವುಗಳು ಫಿಲೋಡೆಂಡ್ರಾನ್ ಲೈಮ್ ಲೆಮನ್. ಹಾಗೆ ಇನ್ನೊಂದು ಗಿಡ ಮಂಜುಳಾ ಪೋಥೋಸು ಗ್ರೀನ್ ವೆರೈಟಿಯ ಗಿಡ. 2 ಗಿಡಗಳನ್ನು ಕೂಡ ನಾನು ಆರ್ಡರ್ ಮಾಡಿದ್ದೆ. ಸೊ ಒಂದು ಗಿಡವನ್ನು ನಾನು ಅನ್ಪ್ಯಾಕ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಹೇಗೆ ಅವರು ಪ್ಯಾಕ್ ಮಾಡಿದ್ದಾರೆ ಅಂತ ನೋಡಲಿಕ್ಕಷ್ಟೇ. 2-3 ಪ್ಲಾಸ್ಟಿಕಲ್ಲಿ ವ್ರ್ಯಾಪ್ ಮಾಡಿ ಜೊತೆಗೆ ಅದರ ಒಳಗಡೆ ಕೋಕೋಪೀಟ್ ಹಾಗೂ ನೀರು ಹಾಕಿ ಪ್ಯಾಕ್ ಮಾಡಿ ಇಟ್ಟಿರುವ ಕಾರಣ ಮಾಯಿಶ್ಚರ್ ಹಾಗೇ ಉಂಟು ಇನ್ನೂ ಕೂಡ. ಆದ ಕಾರಣ ಗಿಡಗಳು ಬಾಡಿ ಹೋಗಿಲ್ಲ, ಹಾಗೆ ಫ್ರೆಶ್ ಆಗೇ ಇವೆ. ಸೊ ಯಾರಿಗಾದರೂ ಗಿಡಗಳನ್ನು ಸ್ಪೆಷಲಿ ಇಂಡೋರ್ ಪ್ಲ್ಯಾಂಟ್ಗಳನ್ನು ಯಾರಿಗಾದರೂ ಆರ್ಡ್ರ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ನೀವು ಈ ಸೈಟನ್ನು ಪ್ರಿಫರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.